ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 6th ಚಾಪ್ಟರ್ PUC ಸೆಕೆಂಡ್ ನಲ್ಲಿ ಇರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ನಲ್ಲಿ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ಗಳು ಯಾವುವು, ಇಲ್ಲಿವರೆಗೆ ಎಕ್ಸಾಮ್ ನಲ್ಲಿ ಎಂತ ಕ್ವಶನ್ಸ್ ಬಂದಿದೆ ಮತ್ತು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದಾಗ ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನು ನಾವು ಪ್ರಾಪರ್ ಆಗಿ ಕಡಿಮೆ ಟೈಮ್ ನಲ್ಲಿ ನಾವು ಕರೆಕ್ಟ್ ಆಗಿ ಯಾವ ರೀತಿಯಾಗಿ ಆನ್ಸರ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು ಬರಿಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ನಲ್ಲಿ ಇದ್ದಂತ ಕ್ವಶನ್ಸ್ ಗಳು ಅತಿ ಸರಳವಾಗಿ ವೆರಿ ಸಿಂಪ್ಲೆಸ್ಟ್ ವೇ ನಲ್ಲಿ ನಾವು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ನಮಗೆ ಇಷ್ಟೇ ಆನ್ಸರ್ ಬರೆದ್ರೆ ಸಾಕು, ಕಂಪ್ಲೀಟ್ ಆಗಿ ನಮಗೆ ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮ್ಸ್ ನಲ್ಲಿ ಅನ್ನುವ ರೀತಿಯಲ್ಲಿ ಅತ್ಯಂತ ಕಡಿಮೆ ಸರಳ ರೀತಿಯಲ್ಲಿ ಮತ್ತು ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ರೀತಿ ಎಕ್ಸಾಮ್ ನಲ್ಲಿ ಬರಿಬೇಕಂತೇಳಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ಫಸ್ಟ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ಅಂದ್ರೆ ಮೈಕಲ್ ಫ್ಯಾರಡೆ ಎಕ್ಸ್ಪೆರಿಮೆಂಟ್, ದಟ್ ಈಸ್ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ದಟ್ ವಾಸ್ ಪರ್ಫಾರ್ಮ್ ಬೈ ದ ಮೈಕಲ್ ಫ್ಯಾರಡೆ ಟು ಎಕ್ಸ್ಪ್ಲೇನ್ ಆರ್ ಟು ಡೆಮೋನ್ಸ್ಟ್ರೇಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಿನಾಮಿನನ್. ಸೊ ಈ ಕ್ವಶನ್ ಬಹಳಷ್ಟು ಬಾರಿ ಎಕ್ಸಾಮ್ ನಲ್ಲಿ ರಿಪೀಟ್ ಆಗಿದೆ. ಸೊ ಇದನ್ನು ಬರೆದಾಗ 3 ಮಾರ್ಕ್ಸ್ ಗೆ ಕ್ವಶನ್ ಕೇಳೋದು, 3 ಪಾಯಿಂಟ್ಸ್ ನಲ್ಲಿ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ಅದರ ಮಾರ್ಕ್ಸ್ ನಮಗೆ ಸಿಗುತ್ತೆ. ಫಸ್ಟ್ ಗೆ ಏನ್ ಮಾಡ್ಬೇಕಂದ್ರೆ ಈ ಮ್ಯಾಗ್ನೆಟ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರೆ ಫಸ್ಟ್ ಗೆ ನಾವು ಡಯಾಗ್ರಾಮ್ ಹಾಕ್ಬೇಕು. ಸೊ ಡಯಾಗ್ರಾಮ್ ಸಿಂಪಲ್ ಇದೆ, ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೇ ರೀತಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ದ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಈಸ್ ಆಸ್ ಶೋನ್ ಇನ್ ಫಿಗರ್ ಅಂತ ಇಷ್ಟು ಬರೆದ್ರೆ ಸಾಕು. ದೆನ್ ನೆಕ್ಸ್ಟ್ ಪಾಯಿಂಟ್ ನಮಗೆ 3 ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು. ದ ಫಸ್ಟ್ ಪಾಯಿಂಟ್ ಅಂದ್ರೆ ಏನು, ವೆನ್ ಎ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್ ಇನ್ ಟು ದ ಕಾಯಿಲ್ ದ ಗ್ಯಾಲ್ವನೋಮೀಟರ್ ಶೋಸ್ ದ ಡಿಫ್ಲೆಕ್ಷನ್, that is the presence of current in the circuit. Then second point nalli, when the magnet is moved out of the coil, the galvanometer shows the deflection in opposite order. So this is second point nalli. And third point nalli, when a magnet is held stationary inside the coil, so no deflection is observed. There is a relative motion between the magnet and the coil, and EMF is induced in the coil. So this phenomenon is known as an electromagnetic induction. So ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ನೆನಪಿರಲಿ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪಾಯಿಂಟ್ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಸಿಂಪಲ್ ವೇ ಟು ಆನ್ಸರ್ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಸೊ ದಟ್ ವಾಸ್ ಪರ್ಫಾರ್ಮ್ ಬೈ ದ ಮೈಕಲ್ ಫ್ಯಾರಡೆ. ಅಂದ್ರೆ ದ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರಿಬೇಕಿದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಈಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರಿಬೇಕು. ಸೊ ದೇರ್ ಫೋರ್ ಮ್ಯಾಥಮೆಟಿಕಲಿ E ಈಕ್ವಲ್ ಟು minus of d phi b by dt, where the negative sign is accordance with the conservation of the energy or the Lenz's law in the electromagnetic induction phenomenon. For any coil having n number of turns, then shortly we can write the formula or the Faraday's law is E equal to minus n times of d phi by dt anta baribeku. So this is known as an Faraday's laws of electromagnetic induction. ನೀವು ಎಕ್ಸ್ಪ್ಲೇನ್ ಮಾಡಿ ಸ್ಟೇಟ್ಮೆಂಟ್ ಗೆ 1 ಮಾರ್ಕ್ಸ್ ಕೊಡ್ತಾರೆ, ದೆನ್ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ನಲ್ಲಿ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಂಡಿಕೇಟ್ಸ್ ದ ನಂಬರ್ ಆಫ್ ಟರ್ನ್ಸ್ ಅಂಡ್ d phi by dt ಇಂಡಿಕೇಟ್ಸ್ ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಇದು ಕೂಡ ನಮಗೆ 2-3 ಮಾರ್ಕ್ಸ್ ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇದು ಕೂಡ ನೀವು ನೆನಪಿಟ್ಕೊಳ್ಬೇಕು. ನೆಗೆಟಿವ್ ಸೈನ್ ಇಸ್ ಅಕಾರ್ಡೆನ್ಸ್ ವಿತ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ ಆರ್ ಲೆಂಜಸ್ ಲಾ. ನಮಗೆ ಕೇಳ್ತಾರೆ ಸಿಗ್ನಿಫಿಕೆನ್ಸ್ ಆಫ್ ಲೆಂಜಸ್ ಲಾ ಅಂತ ಬಹಳ ಸಲ ಕೇಳಿದ್ದಾರೆ. ಸಿಗ್ನಿಫಿಕೆನ್ಸ್ ಆಫ್ ದ ಲೆಂಜಸ್ ಲಾ ಇಸ್ ನಥಿಂಗ್ ಬಟ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ ಓನ್ಲಿ. ಸೊ the polarity of induced EMF such that it tends to produce a current that opposes the magnetic flux that produced by it. So ಈ ಸ್ಟೇಟ್ಮೆಂಟ್ ನೀವು ನೆನಪಿಟ್ಕೊಳ್ಬೇಕು. ದಿಸ್ ಸ್ಟೇಟ್ಮೆಂಟ್ ಇಸ್ ನೋನ್. ನೆಕ್ಸ್ಟ್ ಲೆಂಜಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಸಪೋಸ್ ಈ ಸರ್ಕ್ಯೂಟ್ ನಲ್ಲಿ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಇಂಟು ದ ಕಾಯಿಲ್ ನಾವು ಮೂವ್ಮೆಂಟ್ ಮಾಡಿದಾಗ, so the current induces in the coil is an anti-clockwise direction, means the north pole is produces because of the changing the flux in the coil. ಅಂದ್ರೆ ಆ ಕಾಯಿಲ್ ನಲ್ಲಿ ಫ್ಲಕ್ಸ್ ಚೇಂಜ್ ಆಗ ನಾರ್ತ್ ಪೋಲ್ ಪ್ರೊಡ್ಯೂಸ್ ಆಗುತ್ತೆ ಅಕಾರ್ಡಿಂಗ್ ಟು ಲೆಂಜಸ್ ಲಾ. ಅದ ಕಾರಣ ನೀವು ಈ ಒಂದು ಸರ್ಕ್ಯೂಟ್ ಅನ್ನು ನೆನಪಿಟ್ಕೊಂಡ್ರೆ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಸೊ MCQ ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್, ವೆನ್ ದ ಸೌತ್ ಪೋಲ್ ಇಸ್ ಮೂವ್ಡ್ ಇನ್ ಟು ದ ಕಾಯಿಲ್, ಸೌತ್ ಪೋಲ್ ಮೂವ್ಮೆಂಟ್ ಮಾಡಿದಾಗ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ ಡಿಕ್ರೀಸ್ ಆಗುತ್ತೆ. As a result, the clockwise current is flows in the circuit. ಆ ಸರ್ಕ್ಯೂಟ್ ನಲ್ಲಿ ಕ್ಲಾಕ್ವೈಸ್ ಕರೆಂಟ್ ಫ್ಲೋ ಆಗುತ್ತೆ, ಅಂದ್ರೆ ಸೌತ್ ಪೋಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಎರಡು ಸರ್ಕ್ಯೂಟ್ಸ್ ನೀವು ನೆನಪಿಟ್ಟಾಗ ಈಸಿಯಾಗಿ ನಾವು MCQ ಕ್ವಶನ್ಸ್ ಗಳನ್ನು ಅಟೆಂಪ್ಟ್ ಮಾಡಬಹುದು. ದೆನ್ ನೆಕ್ಸ್ಟ್ ಈ ಚಾಪ್ಟರ್ ನಲ್ಲಿ ಸೊಲೋನೈಡ್ ಬಗ್ಗೆ ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಇದೆ. ಸೊಲೋನೈಡ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಸೊಲೋನೈಡ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾಗ E ಈಕ್ವಲ್ ಟು ಮೈನಸ್ L di by dt. ಸೊ ಮೀನ್ಸ್ di by dt is the rate of change of the current in a circuit. ಸೊ ಅಲ್ಲಿ ಎಷ್ಟು EMF ಆಗುತ್ತೆ ಅಂತ ಈ ಫಾರ್ಮುಲಿಂದ ಕ್ಯಾಲ್ಕುಲೇಟ್ ಮಾಡಬಹುದು.
ಸೊ ಸೆಲ್ಫ್ ಇಂಡಕ್ಟೆನ್ಸ್ ಮೇಲೆ ಎಲ್ ಕ್ಯಾಲ್ಕುಲೇಷನ್ ಮೇಲೆ ಕೂಡ ನಮ್ಗೆ ನ್ಯೂಮರಿಕಲ್ಸ್ ಬರುತ್ತೆ. ದೆನ್ ಮ್ಯೂಚುವಲ್ ಇಂಡಕ್ಷನ್ಸ್ ಅಂದ್ರೆ E - m di/dt ಇದೆ. ಸೊ ವೇರ್ m is the mutual inductance of the pairs of a coil, di/dt ಅಂದ್ರೆ rate of change of current in one coil, then induced EMF in another coil. the same formula ಇಂದ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇವೆರಡರ ಮೇಲೆ ನಮಗೆ 2 ಮಾರ್ಕ್ಸ್ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್ ಇದೆ. ಸೊ ಟರ್ನ್ಸ್ ಆಫ್ ಎ ಕಾಯಿಲ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಫಾರ್ಮುಲಾ ಕೂಡ ಇಂಪಾರ್ಟೆಂಟ್. L = μ0 n² A into L. So where μ0 is permeability for free space and n is the number of turns per unit length and A is the cross sectional area of this solenoid and L is the length. So ಈ ಫಾರ್ಮುಲಾದಲ್ಲಿ ಇನ್ನೊಂದು ನಮಗೆ ಪಾಯಿಂಟ್ ಅಂದ್ರೆ ಸೊ ಸೆಲ್ಫ್ ಇಂಡಕ್ಟೆನ್ಸ್ is inversely proportional to length of the coil ಇದೆ. ಬಿಕಾಸ್ ಸ್ಮಾಲ್ n ಅನ್ನು ಕ್ಯಾಪಿಟಲ್ N/L ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೆಲ್ಫ್ ಇಂಡಕ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಗುತ್ತೆ. ಇದು ನಮಗೆ ಕನ್ಫ್ಯೂಷನ್ ಪಾಯಿಂಟ್ ಇದೆ, ಇದನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಸಪೋಸ್ ದ ಸೇಮ್ ಸೆಲ್ಫ್ ಇಂಡಕ್ಟೆನ್ಸ್ ಸಮ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ is inserted in the coil ಅಂದಾಗ ಸೊ ದೆನ್ ರಿಲೇಟಿವ್ ಪರ್ಮಿಯಬಿಲಿಟಿ ಟೈಮ್ಸ್ ಸೆಲ್ಫ್ ಇಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೇ L = μ0 into μr n² A into L ಅಂತ ಫಾರ್ಮುಲಾ ಆಗುತ್ತೆ. ಇದು ಸೆಲ್ಫ್ ಇಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಯೂಸ್ ಮಾಡುವಂತ ಇಂಪಾರ್ಟೆಂಟ್ ಫಾರ್ಮುಲಾ. ದೆನ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಕೋಎಕ್ಸಿಯಲ್ ಸೊಲೆನಾಯ್ಡ್ ಗೆ ಬಂದಾಗ ಮ್ಯೂಚುವಲ್ ಇಂಡಕ್ಟೆನ್ಸ್ is μ0 into n1 n2 into pi r1² into L ಆಗುತ್ತೆ. So where L is the common length and r1 is the radius of the inner coil ಆಗುತ್ತೆ. n1 and n2 are the number of turns of primary say inner coil and the outer coil ಅಂತ ಆಗುತ್ತೆ. So ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. Suppose same for mutual induction, if you use any relative permeability medium means again the mutual inductance is increases by μr times increase ಆಗುತ್ತೆ. ಅಂದ್ರೆ μ0 into μr say n1 n2 so pi r1² into L ಅಂತ ಆಗುತ್ತೆ. ಸೊ ಈ ಫಾರ್ಮುಲಾ ಕೂಡ ಇಂಪಾರ್ಟೆಂಟ್. ಇವೆಲ್ಲ ನೀವು ಕರೆಕ್ಟ್ ಆಗಿ ನೆನ್ಪಿಡ್ಬೇಕು. ಇವು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದ್ರ ಮೇಲೆ ನಮ್ಗೆ MCQ ಡಿಫಿಕಲ್ಟ್ ಕ್ವಶನ್ಸ್ ಕೂಡ ಫ್ರೇಮ್ ಮಾಡ್ತಾರೆ.